ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ SCB ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ನೀವು ಯಾವತ್ತಾದರೂ ಯೋಚಿಸಿದ್ದೀರಾ, ಇಂದು ನಾವು ಕಟ್ಟುವ ಅಣೆಕಟ್ಟುಗಳು 50ರಿಂದ 100 ವರ್ಷಗಳಲ್ಲಿ ಬಿರುಕು ಬೀಳ್ತವೆ. ಆದರೆ 2000 ವರ್ಷಗಳ ಹಳೆಯ ಅಣೆಕಟ್ಟುಗಳು ಇನ್ನೂ ನಿಂತಿವೆ, ಅದು ಸಿಮೆಂಟ್ ಇಲ್ಲದೆ. ಇದು ಹೇಗೆ ಸಾಧ್ಯ ಆಯಿತು? ಇಂದಿನ ವಿಡಿಯೋದಲ್ಲಿ ಅದೇ ರಹಸ್ಯವನ್ನು ತಿಳಿಯೋಣ. ಸಿಮೆಂಟ್ ಇಲ್ಲದ ಕಾಲದ ತಂತ್ರಜ್ಞಾನ. ಸ್ನೇಹಿತರೆ, ಆಧುನಿಕ ಸಿಮೆಂಟ್ ಕಂಡುಹಿಡಿದಿದ್ದು ಕೇವಲ 200 ವರ್ಷಗಳ ಹಿಂದೆ. ಆದರೆ ನಮ್ಮ ಪ್ರಾಚೀನ ಇಂಜಿನಿಯರ್ಗಳು ಸಿಮೆಂಟ್ ಇಲ್ಲದೇನೆ ಅಣೆಕಟ್ಟು, ದೇವಾಲಯ ಹಾಗೂ ಅರಮನೆಗಳನ್ನು ಕಟ್ಟಿದರು. ಅವರು ಯಾವ ರೀತಿ ಕಟ್ತಾ ಇದ್ರು ಅಂತ ನೋಡೋದಾದರೆ, ಕಲ್ಲು ಜೋಡಿಸುವ ತಂತ್ರ. ಸ್ನೇಹಿತರೆ, ದೊಡ್ಡ ದೊಡ್ಡ ಕಲ್ಲುಗಳನ್ನು ಸರಿಯಾದ ಆಕಾರಕ್ಕೆ ಕತ್ತರಿಸಿ ಒಂದರೊಳಗೆ ಒಂದು ಹೀಗೆ ಜೋಡಿಸುತ್ತಿದ್ದರು. ಇಲ್ಲಿ ಸಿಮೆಂಟ್ ಬೇಕಿರಲಿಲ್ಲ, ಕಲ್ಲುಗಳ ಭಾರವೇ ಬಲ. ಸಿಮೆಂಟ್ ಬದಲು ಅವರು ಬಳಸಿದ್ದು ಚೂನಾ ಮಿಶ್ರಣ. ಈ ಒಂದು ಚೂನಾ ಮಿಶ್ರಣದಲ್ಲಿ ಏನೇನಿರುತ್ತೆ ಅಥವಾ ಏನೇನು ಅಂಶಗಳಿರುತ್ತೆ? ಪುಟ್ಟ ಚೂನಾ ಕಲ್ಲು ಅಂದರೆ ಸುಣ್ಣದ ಕಲ್ಲು, ಮರಳು, ಬೆಲ್ಲ, ಮೊಟ್ಟೆಯ ಬಿಳುಪು, ಇದೆಷ್ಟನ್ನು ಬಳಸಿ ಚೂನಾ ಮಿಶ್ರಣವನ್ನು ತಯಾರಿಸುತ್ತಿದ್ದರು. ಈ ಮಿಶ್ರಣದ ವಿಶೇಷತೆ ಏನು? ಮೊದಲನೇದಾಗಿ, ನೀರಿನಿಂದ ಇನ್ನಷ್ಟು ಗಟ್ಟಿಯಾಗುತ್ತದೆ, ಬಿರುಕು ಬೀಳುವುದಿಲ್ಲ, ವರ್ಷದಿಂದ ವರ್ಷಕ್ಕೆ ಬಲ ಹೆಚ್ಚಾಗುತ್ತದೆ. ಗಟ್ಟಿಯಾದ ಶಿಲೆಯ ಮೇಲಿನ ಅಡಿಪಾಯ. ಇಂದಿನ ಕಟ್ಟಡಗಳು ಮಣ್ಣಿನ ಮೇಲೆ ನಿಂತಿರುತ್ತವೆ, ಆದರೆ ಹಳೆಯ ಅಣೆಕಟ್ಟುಗಳು ನೇರವಾಗಿ ಶಿಲೆಯ ಮೇಲೆ ಅಥವಾ ದೊಡ್ಡ ದೊಡ್ಡ ಕಲ್ಲಿನ ಅಡಿಪಾಯದಿಂದ ಕಟ್ಟಿರುವಂಥದ್ದು. ಅದಕ್ಕೆ ಕುಸಿತ ಇಲ್ಲ, ಅಡಿಪಾಯ ಹಾಳಾಗಿಲ್ಲ, ಸಾವಿರಾರು ವರ್ಷಗಳು ನಿಂತಿವೆ. ನೀರಿನ ಒತ್ತಡದ ಅದ್ಭುತ ಜ್ಞಾನ. ಪ್ರಾಚೀನ ಕಾಲದಲ್ಲಿ ಅವರಿಗೆ ಗೊತ್ತಿತ್ತು ನೀರಿನ ಒತ್ತಡ, ಹರಿವಿನ ದಿಕ್ಕು ಹಾಗೂ ಪ್ರವಾಹದ ಅಪಾಯ. ಇದನ್ನೆಲ್ಲ ಅವರು ತಿಳ್ಕೊಂಡಿದ್ರು. ಅದಕ್ಕಾಗಿ ಅವರು ಆದಷ್ಟು ಎತ್ತರವನ್ನು ಕಡಿಮೆ ಮಾಡುತ್ತಿದ್ದರು, ಅಗಲ ಹೆಚ್ಚು ಇರುವ ಅಣೆಕಟ್ಟುಗಳು ಕಟ್ಟಿದರು. ಇದರಿಂದ ನೀರಿನ ಒತ್ತಡ ಕಡಿಮೆ ಹಾಗೂ ಅಣೆಕಟ್ಟು ಸುರಕ್ಷಿತವಾಗಿ ಇರುತ್ತಿದ್ದವು. ಸ್ನೇಹಿತರೆ, ಇದೊಂದು ಹಳೆಯ ಅಣೆಕಟ್ಟು. ಇದರ ಅಗಲ ಮತ್ತು ಉದ್ದ ಎಷ್ಟಿದೆ ನೀವು ನೋಡ್ತಾ ಹೋಗ್ಬೋದು. ಕಾಲವೇ ಅಣೆಕಟ್ಟನ್ನು ಗಟ್ಟಿ ಮಾಡಿತು. ನದಿ ನೀರಲ್ಲಿರುವ ಖನಿಜಗಳು ಕಾಲಕ್ರಮೇಣ ಕಲ್ಲುಗಳೊಂದಿಗೆ ಪ್ರತಿಕ್ರಿಯಿಸಿ ಸ್ವಾಭಾವಿಕವಾಗಿ ಒಟ್ಟಾಗಿವೆ. ಅಂದರೆ ಕಾಲವೇ ಅಣೆಕಟ್ಟಿಗೆ ಸಿಮೆಂಟ್ ಆಗಿದೆ. ಇಂದಿನ ಅಣೆಕಟ್ಟುಗಳು ಏಕೆ ಬೇಗ ಹಾಳಾಗುತ್ತಿವೆ? ಸ್ನೇಹಿತರೆ, ಇದು ಬಹಳ ಜನ ಕೇಳುವ ಪ್ರಶ್ನೆ. ಇಂದಿನ ಅಣೆಕಟ್ಟುಗಳಲ್ಲಿ ಮೊದಲನೆಯದಾಗಿ ಹೆಚ್ಚು ಸಿಮೆಂಟ್ ಹಾಗೂ ಹೆಚ್ಚು ಕಬ್ಬಿಣ. ಸ್ನೇಹಿತರೆ, ಮೊದಲನೆಯದಾಗಿ ಕಬ್ಬಿಣ ಜಂಗು ಹಿಡಿಯುತ್ತದೆ. ಜಂಗು ಎಂದರೆ ಸಾಮಾನ್ಯವಾಗಿ ಗಾಳಿ ಮತ್ತು ತೇವಾಂಶದಿಂದ ಕಬ್ಬಿಣದ ಮೇಲೆ ಆಗುವ ತುಕ್ಕು, ಇಂಗ್ಲಿಷಲ್ಲಿ ರಸ್ಟ್ ಅಂತ ಕರಿತೀವಿ. ಎರಡನೆಯದಾಗಿ, ಸಿಮೆಂಟ್ ಗಟ್ಟಿಯಾಗಿರುತ್ತದೆ ಆದರೆ ಕಡಿಮೆ ನಮ್ಯತೆಯನ್ನು ಹೊಂದಿರುತ್ತದೆ. ಪ್ರಾಚೀನ ಇಂಜಿನಿಯರ್ಗಳ ಗಣಿತ ಜ್ಞಾನ ನಮ್ಮ ಪೂರ್ವಜರಿಗೆ. ಸ್ನೇಹಿತರೆ, ಪ್ರಾಚೀನ ಕಾಲದಲ್ಲಿ ಮಾಡರ್ನ್ ಕ್ಯಾಲ್ಕುಲೇಟರ್ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ. ಆದರೂ ಅವರು ನೀರಿನ ಪ್ರಮಾಣ
ಹರಿವಿನ ವೇಗ, ಒತ್ತಡ ಎಲ್ಲವನ್ನು ಗಣಿತ ಮತ್ತು ಅವರ ಅನುಭವದಿಂದಲೇ ಲೆಕ್ಕ ಹಾಕಿದ್ದರು. ಎಷ್ಟು ದೊಡ್ಡ ಬುದ್ಧಿವಂತಿಕೆ ನೋಡಿ. ಅಣೆಕಟ್ಟು ಮಾತ್ರವಲ್ಲ, ದೇವಾಲಯಗಳನ್ನು ಕಟ್ಟಿದ್ದಾರೆ. ಸ್ನೇಹಿತರೆ, ಇದೇ ತಂತ್ರಜ್ಞಾನ ಬಳಸಿ ಸಾವಿರಾರು ವರ್ಷ ಹಳೆಯ ದೇವಾಲಯಗಳು, ಕಂಬಗಳು, ಗೋಪುರಗಳು ಇನ್ನೂ ನಿಂತಿವೆ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಳೆಯ ಅಣೆಕಟ್ಟು ಅಥವಾ ದೇವಾಲಯ ಯಾವುದಾದ್ರೂ ನೋಡಿದರೆ ನೀವು ಕಮೆಂಟ್ ಮಾಡಿ. ಇಂದಿನ ತಂತ್ರಜ್ಞಾನ ಉತ್ತಮವ ಅಥವಾ ಹಳೆಯ ತಂತ್ರಜ್ಞಾನ ಉತ್ತಮವ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಉದಾಹರಣೆ ನೋಡೋದಾದರೆ, ತಮಿಳುನಾಡಲ್ಲಿರುವ ಕಲ್ಲಣೈ ಅಣೆಕಟ್ಟು 2000 ವರ್ಷ ಹಳೆಯದು, ಆದರೆ ಇಂದಿಗೂ ಕೂಡ ನೀರಾವರಿ ಮಾಡುತ್ತಿದೆ. ಸಿಮೆಂಟ್ ಝೀರೋ. ಸ್ನೇಹಿತರೆ, ನಮ್ಮ ಪೂರ್ವಜರ ಜ್ಞಾನ, ಶ್ರಮ ಮತ್ತು ದೃಷ್ಟಿ ಇಂದು ಕೂಡ ನಮ್ಮ ಜೀವನಕ್ಕೆ ನೀರಾಗಿ ಹರಿಯುತ್ತಿದೆ. ಇಂತಹ ಅದ್ಭುತ ಇತಿಹಾಸದ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.